ಅಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ. ಬಂಗಾರಿ ಒಂದ್ ನಿಮಿಷ ಇರು. ಬಂಗಾರಿ ಇದು ಸ್ವಲ್ಪ ದುಡ್ಡಿದೆ, ಹೋಗ್ತಾ ಆ ಶರ್ಟು ಕೊಟ್ಬಿಟ್ಟು ಹೋಗು. ಬಾಕಿ ಕೇಳಿದ್ರೆ ನಾಳೆ ಕೊಡ್ತಾರೆ ಅಂತ. ಸರಿನಾ? ಯಾವ್ದು ಸತ್ ಗೋಳಿನ ತಕೊಂಬಂದಿದ್ಯಲ್ಲ, ಯಾವನ ಇವನು? ಅಣ್ಣ, ಮೊನ್ನೆ ಮಾರ್ಕೆಟ್ ಅಲ್ಲಿ ನನ್ನ ಮಗನೇ ಕಿರಿಕ್ ಮಾಡಿದ್ದು. ಅಲ್ಲ, ಯಾವ ಆಂಗಲ್ ಅಲ್ಲಿ ನೋಡಿದ್ರು ಅರ್ಧ ಕೆಜಿ ಮಾಂಸ ಕಾಣಿಸ್ತಾ ಇಲ್ಲ. ಇವನ್ ಕೈಲಿ ಓಡಿಸ್ಕೊಂಡ ನೀನು? ಏನ ಗುರಾಯಿಸ್ತಾ ಇದ್ಯಾ? ಅಲ್ಲಲ್ಲಮ್ಮ ಅವಾಜ್ ಹಾಕಿದ್ದು. ಅಣ್ಣನ್ ಮುಂದೆ ಇಲ್ ಮಾತಾಡೋ ನೋಡೋಣ. ಆ ನನ್ನ ಮಗನ ಹಿಡಿರೋ. ಒಡಿಯಕ್ ಬೇಕಾಗಿರೋದು ಮಾಂಸ ಅಲ್ಲ, ಕಾದಿರೋ ಕಬ್ನಾನ. ಸೈಲೆಂಟ್ ಆಗಿರೋ ನನ್ನ ಕೆಣಕ್ ಬೇಡ. ಬೇಕಾದ್ರೆ ಒದೆ ತಿಂದು ಬಿದ್ದಿದಾರಲ್ಲ ಅವ್ರು ನೆಬ್ಬರ್ಸ್ಕೇ. ಅಣ್ಣನ ಹತ್ರ ಪಂಚಿಂಗ್ ಡೈಲಾಗ್ ಮಾತಾಡ್ಬೇಕ್ರೆ ನಿಂದೇನ ಮಧ್ಯದಲ್ಲಿ? ಕಾಲ್ ಹಿಡ್ಕೊಂಡು ಬರ್ತೀಯ? ಕಾಲ್ ಹಿಡ್ಕೊಂಡು ಇನ್ನೊಂದ್ಸಲ ನಾ ಮೇರೆ ಕಡೆ ಕಾಣಿಸ್ಕೊಂಡ್ರೆ ಮಕ ಜಜ್ಬಿಡ್ತೀನಿ. ಕಿರ್ಚ್ಬೇಡಿ ಅಣ್ಣ. BP ಶುಗರ್ ಬಂದು ಹೊಗೆಗೆ ಹಾಕ್ಸ್ಕೊಂಬಿಟ್ಟಿರ. ಎಲ್ಲ ಬಿದ್ದವ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿ ಮುಂದಕ್ಕೆ ಉಪಯೋಗಕ್ಕೆ ಬರ್ಬೋದು. ಬರ್ಲಾಡ? ಎಲ್ಲ ವ್ಯವಸ್ಥೆನೂ ಪಕ್ಕ ಇರಬೇಕು. ಹಲೋ, ನಾನ್ ಸೋಮ ಸಮಾಜ ಸೇವಕ. ಹೇಳಯ್ಯ, ಏನ್ ಸಮಾಚಾರ? ಅದೇ ಸ್ವಾಮಿ, ಎಲೆಕ್ಷನ್ ವಿಚಾರ ಮಾತಾಡೋದ್ ಬಿಟ್ರೆ ಇನ್ನೇನೈತೆ ಹೇಳಿ. ನೋಡ್ ಸೋಮು, ನಾನು ಈ ಬಂಕ್ ಸ್ವಾಮಿ ಒಂದು ಸಲ ಮಾತು ಕೊಟ್ರೆ ಮುಗೀತು. ಅದೆಷ್ಟೇ ತಲೆ ಕೆಳಗಾದ್ರೂ ಸೀಟನ್ನ ನಾನ್ ನಿನಗೆ ಮಾಡಿಸ್ತೀನಿ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಅಷ್ಟ್ ಮಾಡಿ ಸ್ವಾಮಿ. ಬಂಕ್ಸ್ವಾಮಿ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಬಂಕ್ಸ್ವಾಮಿ. ಏ ಸೋಮಣ್ಣ, ನಿನಗೆ ಬರೀ ಸೀಟ್ ಅಲ್ಲ, ನಿನ್ನ ಎಲೆಕ್ಷನ್ ಖರ್ಚು ಕೂಡ ನಾನೇ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನೆಮ್ಮದಿಯಾಗಿರೋ. ಈ ಮಾತ್ ಸಾಕು, ನಾನು ಗೆದ್ದಂಗೆ.